ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ವೀರಭದ್ರೇಗೌಡರು ಸಾವಿಂದ ಪಾರಾಗ್ತಾರೆ. ಪಂಡಿತರು ಅವ್ರನ್ನ ಹೊರಗಡೆ ಕರ್ಕೊಂಡು ಕೂರಿಸ್ಕೊಳಕ್ಕೆ ಹೇಳ್ತಾರೆ. ಕೂರಿಸ್ಕೊಂಡ್ಮೇಲೆ ಪಂಡಿತರು ಹೋಗಿ ಅವ್ರಿಗೆ ಇನ್ನೊಂದು ಔಷಧಿ ಕೊಡ್ತಾರೆ. ಅದನ್ನು ಕಹಿ ಅಂತ ವೀರಭದ್ರೇಗೌಡರು ಹೇಳಿದ್ದು ಕೇಳಿ ನಿನ್ನ ಮೈಯಿಂದ ಈಗ ವಿಷ ಹಿಡಿತೈತೆ ಅಂತ ಹೇಳ್ತಾರೆ. ಅದಾದಮೇಲೆ ವೀರಭದ್ರೇಗೌಡರು ಅಪ್ಪಯ್ಯ ನಿನ್ನನ್ನು ಕ್ಷಮಿಸಿಲ್ಲ ಅಂದರೆ ನಾನು ಬದುಕಿದ್ದು ಏನು ಪ್ರಯೋಜನ ಅಪ್ಪಯ್ಯ, ನಾನು ಸಾಯೋದೇ ಒಳ್ಳೆಯದು ಅಂತ ಹೇಳಿದಾಗ ಶಿವರಾಮೇಗೌಡರು ನೀನು ಹಂಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ. ಇನ್ನೇನಪ್ಪಯ್ಯ ನೀನೇ ನನ್ನ ದೇವರು, ನೀನೇ ನನ್ನ ಜೊತೆ ಮಾತಾಡ್ತಿಲ್ಲ ಅಂದರೆ ನಾನು ಏನಕ್ಕೆ ಬದುಕಿರಲಿ ಅಂತ ವೀರಭದ್ರೇಗೌಡರು ಹೇಳ್ತಾರೆ. ಆಗ ಶಿವರಾಮೇಗೌಡರು ನೀನೇನು ಅಂತ ಅರ್ಥ ಮಾಡ್ಕೊಳ್ತೀನಿ ನಾನು ಹಿಂಗೆ ಮಾಡಿಬಿಟ್ಟೆ ಭದ್ರ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಆಗ ವೀರಭದ್ರೇಗೌಡರು ನೀನು ನನ್ನನ್ನು ಕ್ಷಮಿಸ್ತಾನೆ ನಾನು ಎಲ್ಲಿ ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗ್ಬಿಟ್ಟಿತ್ತು ಅಪ್ಪಯ್ಯ, ನೀನು ನಾನು ಕ್ಷಮಿಸ್ತಲ್ಲ, ಇನ್ನು ನಾನು ಸತ್ತರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ನಾನು ಇರೋವರೆಗೂ ನಿನಗೇನೂ ಆಗೋಕ್ಕಿಲ್ಲ ಅಂತ ಶಿವರಾಮೇಗೌಡರು ವೀರಭದ್ರೇಗೌಡರು ಇಬ್ಬರು ಒಂದಾಗ್ತಾರೆ. ಈ ಕಡೆ ಈಶ್ವರಿಗೆ ವಿಷಯ ಗೊತ್ತಾಗಿರುತ್ತೆ. ಅಂದರೆ ಈಶ್ವರಿಗೆ ಜಸ್ಟ್ ಏನು ಗೊತ್ತಾಗಿರುತ್ತೆ ಅಂದರೆ ಶಿವರಾಮೇಗೌಡ ಎಲೆಕ್ಷನ್ ಕಮಿಟಿ ಅವರಿಂದ ಪಾರಾಗವನೆ ಅಂತ ಗೊತ್ತಾಗುತ್ತೆ. ಬಟ್ ಅಷ್ಟರಲ್ಲಿ ಸುಭಾಷ ಬಂದ್ಬಿಟ್ಟು ಅಪ್ಪಯ್ಯ ಹೇಳ್ತಿತ್ತು ಅವನಿಗೆ 2 ಸಲ ಹಾವು ಕಚ್ಚಿರೋದ್ರಿಂದ ಅವ್ನು ಬದುಕೋದು ಚಾನ್ಸ್ ಇಲ್ವಂತೆ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಈಶ್ವರಿ ಹೌದಾ ಬಿಡು ದೇವ್ರು ಹಂಗಾರೆ ನಮಗೆ ಒಳ್ಳೆಯದೇ ಮಾಡ್ತಾವನೆ ಅಂತ ಅಂತಾಳೆ. ಹೀಗೆ ಅವ್ರು ಪ್ಲ್ಯಾನ್ ಮಾಡ್ತಿರ್ತಾರೆ. ಅವ್ನು ಸತ್ತ ಮೇಲೆ ಹೆಂಗೆ ಸುಭಾಷನ್ನು ಆ ಒಂದು ಕುರ್ಚಿ ಮೇಲೆ ಕೂರಿಸ್ಬೇಕು ಅಂತ ಯೋಚನೆ ಮಾಡ್ತಿರೋ ಟೈಮ್ಗೆ ಮೋಹನ ಅಂದರೆ ಶಿವರಾಮೇಗೌಡರು 2ನೇ ಹೆಂಡ್ತಿ ಬಂದುಬಿಟ್ಟು ಈಶ್ವರಿ ನಿಂಗೊಂದು ವಿಷಯ ಹೇಳಬೇಕು ಅಂತ ಬರ್ತಾಳೆ. ಏನಾಯಿತು ನಮ್ಮ ಭದ್ರ ಹುಷಾರಾಗವನ ಅಂತ ಕೇಳ್ದ. ಹುಷಾರಾಗವನೇ, ಅಪಾಯದಿಂದ ಪಾರಾಗವನಂತೆ ಅಂತ ನಿಮ್ಮ ಭಾವ ಈಗ ತಾನೇ ಫೋನ್ ಮಾಡಿ ಹೇಳಿದ್ರು ಅಂತ ಹೇಳ್ತಾಳೆ. ಅದಕ್ಕೆ ಇವಳು ಈಶ್ವರಿ ಇದ್ದವಳು ಅಕ್ಕ ನೀನು ನನ್ನ ಸಮಾಧಾನಕ್ಕೋಸ್ಕರ ಹೀಗೆಲ್ಲ ಹೇಳ್ತಿಲ್ಲ ತಾನೇ ಅಂತ ಹೇಳಿದಾಗ ಇಲ್ಲ ದಿಟ್ಟವಾಗ್ಲೂ ನಿಮ್ಮ ಭಾವ ಫೋನ್ ಮಾಡಿ ಹೇಳಿದ್ರು ನೀನು ತುಂಬ ದಿಗಿಲು ಬಿದ್ದಿದ್ದಲ್ಲ, ಅದಕ್ಕೆ ನಾನು ಬಂದು ನಿನಗೆ ಹೇಳ್ತಿದ್ದೀನಿ, ಅತ್ತೆಗೂ ಹೋಗಿ ಹೇಳ್ತೀನಿ ಅಂತ ಅವ್ರ ಅತ್ತೆಗೆ ಹೋಗಿ ಅವಳು ಹೇಳಕ್ಕೆ ಹೋಗ್ತಾಳೆ. ಇಲ್ಲಿ ಇವ್ರು 3 ಜನ ಫುಲ್ ಡಿಸಪಾಯಿಂಟ್ ಆಗ್ತಾರೆ. ಮತ್ತೆ ಅವ್ರ ಕಡೆಗೆ ಆ ದೇವರು ಒಳಗ್ಬಿಟ್ನಲ್ಲ ಅಂತ. ಅಷ್ಟರಲ್ಲಿ ವಿನಂತಿ ಮನೆ ಮುಂದೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ. ವೀರಭದ್ರೇಗೌಡರು ಶಿವರಾಮೇಗೌಡರು ವಿದ್ಯಾ ಎಲ್ಲರೂ ಕಾರಲ್ಲಿ ಬರ್ತಾರೆ. ಕಾರಲ್ಲಿ ಬರ್ತಿದ್ದಂಗೆ ಅವ್ರ ಅಜ್ಜಿ ನೋಡಿ ಫುಲ್ ಸಂತೋಷ ಆಗಿ ಮೋಹನಂಗೆ ಹೇಳ್ತಾರೆ ಹೋಗು ಆರ್ತಿತ್ ಮಾಡಿ ದೃಷ್ಟಿ ತೆಗೆದು ನಮ್ಮ ಮಗನ ಒಳಗಡೆ ಕರ್ಕೊ ಅಂತ. ಹಾಗೆ ಮಾಡ್ತಾರೆ. ಒಳಗಡೆ ಹೋದ್ಮೇಲೆ ವೀರಭದ್ರೇಗೌಡರು ಹೇಳ್ತಾರೆ ಅಪ್ಪಯ್ಯ ನಾನು ಅಲ್ಲಿಗೆ ಬರೋಕ್ಕೆ ಕಾರಣ ವಿದ್ಯೆನೇ ನನಗೆ ವಿಷಯ ಹೇಳಿದ್ದು ಫಸ್ಟು ಅಂತ ಅಂದಾಗ ಶಿವರಾಮೇಗೌಡರು ವಿದ್ಯೆನ ಮುಖ ನೋಡ್ತಾರೆ. ಆವಾಗ ವಿದ್ಯೆ ಇದ್ದವಳು ದಿಟ್ಟವಾಗ್ಲೂ ಇದು ನನಗೆ ಫಸ್ಟ್ ಗೊತ್ತಾಗಲಿಲ್ಲ, ಚಂಪಂಗೆ ಫಸ್ಟ್ ಗೊತ್ತಾಗಿದ್ದು. ಚಂಪ ಹಿಂಗೆ ಸ್ನಾನ ಮಾಡಬೇಕಾದ್ರೆ ಯಾರೋ ಮಾತಾಡ್ತಿದ್ರಂತೆ, ಅದನ್ನು ಕೇಳಿಸ್ಕೊಂಬಂದು ಚಂಪ ನನಗೆ ಹೇಳಲ್ಲು ಅಂತ ಹೇಳಿದ್ದು ಕೇಳಿ ಸುಭಾಷ ಮತ್ತು ಈಶ್ವರಿ ಫುಲ್ಲು ಸಿಟ್ಟು ಮಾಡ್ಕೊಳ್ತಾರೆ. ಸುಭಾಷ ಮನಸ್ಸಲ್ಲಿ ಅವಳು ನಾನು ಅವತ್ತೇ ಕಿತ್ತೆಸ್ತಿದ್ರೆ ಇವತ್ತು ಹಿಂಗೆಲ್ಲ ಆಯ್ತಿರಲಿಲ್ಲ ಅಂತ ಹೇಳ್ತಾಳೆ. ಅದಾದಮೇಲೆ ಇಲ್ಲಿ ಇವರಿಬ್ಬರು ಶಿವರಾಮೇಗೌಡರು ಮತ್ತು ವೀರಭದ್ರೇಗೌಡರು ನೀನಿರೋವರೆಗೂ ನನಗೇನೂ ಆಗೋಕ್ಕಿಲ್ಲ, ನಾನಿರೋವರೆಗೂ ನಿನಗೇನೂ ಆಗೋಕ್ಕಿಲ್ಲ ಅಂತ ಫುಲ್ ಎಮೋಷ್ನಲ್ ಆಗಿ ಮಾತಾಡ್ತಿರ್ತಾರೆ. ಇದನ್ನು ನೋಡಿ ವಿದ್ಯಾ ಈಶ್ವರಿ ಮುಖ ನೋಡಿ ನಗಾಡ್ತಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ರಾತ್ರಿ ಆಗುತ್ತೆ. ಈಶ್ವರಿ ಸುಭಾಷ ಮತ್ತು ಚಿತ್ರ ಎಲ್ಲರೂ ಮಾತಾಡ್ತಿರ್ತಾರೆ. ಏನವ್ವ ಹಿಂಗಾಗ್ಬಿಡ್ತು ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ಬೇಕಾದ್ರೆ ಸುಭಾಷಂಗೆ ಬೈತಾರೆ ನೀನು ಮದುವೆ ಆಗಿದ್ದರಿಂದನೇ ಇಷ್ಟೆಲ್ಲ ಆಯಿತು, ಇಲ್ಲ ಆಗಿದ್ದು ಆಯ್ತಿರಲಿಲ್ಲ ಅಂತ ಅವನಿಗೆ ಬೈದಾಗ ಸುಭಾಷ ನನಗೆ ಯಾಕೋ ಮನಸ್ಸರಿಲ್ಲ ನಾನು ಹೊರಗಡೆ ಹೋಗ್ಬತ್ತೀನಿ ಒಂದು ಸ್ವಲ್ಪ ಹೊತ್ತು ಅಂತ ಹೋಗ್ತಾನೆ. ಅಷ್ಟರಲ್ಲಿ ವಿದ್ಯಾ ಅಲ್ಲಿಗೆ ಬಂದುಬಿಟ್ಟು ಏನು ಚಿಕ್ಕತ್ತೆ ಏನೋ ಮಾತಾಡ್ತಿರಂಗೈತೆ, ನಾನು ಬರಲ್ಲ ಮಾತಾಡೋಕ್ಕೆ ಅಂತ ಒಂಥರ ವ್ಯಂಗ್ಯವಾಗಿ ಮಾತಾಡಿ ಅವಳಿಗೆ ಚಾಲೆಂಜ್ ಮಾಡ್ತಾಳೆ. ಅಂದರೆ ಪ್ರೋಮೋದಲ್ಲಿ ತೋರಿಸಿರ್ತಾರೆ ಈಗ ಹೆಂಗೆ ನಮ್ಮ ಮಾವನ್ನು ನನ್ನ ಗಂಡನ್ನು ಒಂದು ಮಾಡಿದೆ ಅದೇ ಥರ ನಾನು ಈ ಮನೆ ಒಳಗಡೆ ಬಂದೇ ಬರ್ತೀನಿ, ಮತ್ತು ನನ್ನ ಮಾವನ ಕೈಲಿ ನಾನು ಮುದ್ದು ಸತ್ತೆ ಅಂತ ಅನ್ಸ್ಕೊತೀನಿ, ಇದು ಚಾಲೆಂಜ್ ಅಂತ ಅಂದ್ಕೊಳ್ಳಿ ಅಂತ ಚಾಲೆಂಜ್ ಮಾಡ್ತಾಳೆ. ಅದೇ ಇವತ್ತಿನ ಮತ್ತು ನಾಳಿನ ಅಪ್ಡೇಟ್.